ಓಂ ಶ್ರೀ ಮುಕ್ತಿನಾಗಾಯ ನಮಃ. ಆಗಿಲ್ಲ ಹೋಗಿಲ್ಲ, ಮೇಗಿಲ್ಲ ಕೆಳಗಿಲ್ಲ, ತಾಗಿಲ್ಲ ತಪ್ಪು ತಡೆಯಿಲ್ಲ, ಲಿಂಗಕ್ಕೆ ದೇಗುಲವೇ ಇಲ್ಲ ಸರ್ವಜ್ಞ. ವೀಕ್ಷಕರ, ಎಷ್ಟು ವಿಷಯವನ್ನು ಹೇಳ್ತಾರೆ ಸರ್ವಜ್ಞ ಲಿಂಗದ ಬಗ್ಗೆ ಅಂದರೆ, ಎಲ್ಲೂ ಇಲ್ಲವೇ ಇಲ್ಲ ಸ್ವಾಮಿ ಅಂಥದ್ದು, ಅದು ಇಲ್ಲದೇ ಇರೋ ಸ್ಥಳವೇ ಇಲ್ಲ, ಎಲ್ಲೂ ಇಲ್ಲ. ಅದು ಯಾವುದು ಗೂಡೆ, ಅದಕ್ಕೆ ಮನೆ, ಅದು ದೇಗುಲವೇ. ಏನು ಹೇಳ್ತಾರೆ ನೋಡಿ, ಆಗಿಲ್ಲ ಹೋಗಿಲ್ಲ, ಲಿಂಗವನ್ನು ಯಾರು ತಯಾರು ಮಾಡಿದ್ದಲ್ಲ, ಸೃಷ್ಟಿಸಿದ ವಸ್ತುವಲ್ಲ, ಅದು ಹುಟ್ಟಿಲ್ಲ, ಪ್ರಾಕೃತಿಕವಾಗಿ ಇರ್ತಕ್ಕಂಥದ್ದು, ಪ್ರಾಕೃತಿಕವಾಗಿ ಬಂದದ್ದು. ಕೈಲಾಸ ಪರ್ವತ ಶಿವನ 5 ಮುಖಗಳನ್ನು ತೋರಿಸುತ್ತೆ. ಕೈಲಾಸ ಪರ್ವತ ಶಿವನ ಕಣ್ಣನ್ನು ತೋರಿಸುತ್ತೆ. ಕೈಲಾಸ ಪರ್ವತ ಜನಗಳಿಗೆ ಒಂದು ಶಾಂತತೆಯನ್ನು ಕೊಡುವಂಥ ಸ್ಥಳ. ಅಂದರೆ ಶಿವ ಎಷ್ಟು ದೊಡ್ಡದು. ಎಲ್ಲಿದ್ದಾನೆ ಶಿವ? ಸಿಕ್ಕಾಪಟ್ಟೆ ಮೇಲೆತ್ತರದಲ್ಲಿದ್ದಾನೆ. ಹಾಗಾದರೆ ಮೇಲ್ಗಡೆ ಇದ್ದಾನೆ ಶಿವ? ಇಲ್ಲ. ಪಾತಾಳದಲ್ಲಿದ್ದಾನೆ ಶಿವ? ಇಲ್ಲ. ಅವನು ಸರ್ವವ್ಯಾಪಿ, ಅವನು ಇಲ್ದಿರೋ ಕಡೆಯೇ ಇಲ್ಲ. ಎಲ್ಲರ ಆತ್ಮದಲ್ಲೂ ಇದ್ದಾನೆ ಶಿವ. ನಿಮ್ಮಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳೋ ಶಕ್ತಿ ನಿಮಗಿರಬೇಕು. ಇಲ್ಲೇನು ಹೇಳ್ತಾನೆ? ನಾಶವಾಗಿಲ್ಲ, ಮೇಲ್ಗಡೆ ಹೋಗಿಲ್ಲ, ಕೆಳಗೆ ಅದು ಇಲ್ಲದ ಜಾಗ ಇಲ್ಲ. ಅಂದರೆ ಅದನ್ನು ಹಿಡಿಯುವಂಥ ದೊಡ್ಡ ದೇವಸ್ಥಾನ ಕೂಡ ಇಲ್ಲ. ಅಷ್ಟು ದೊಡ್ಡ ಗರ್ಭಗುಡಿ ಎಲ್ಲಿದೆ? ಮಾನಸ ಸರೋವರ 165 ಕಿಲೋಮೀಟರ್ ಇರ್ತಕ್ಕಂತಹ ವ್ಯಾಪ್ತಿ. ಎಲ್ಲಿಂದ ಎಲ್ಲಿವರೆಗೆ ಹೋಗ್ತೀರಾ ನೀವು? ಹೋಗುವಷ್ಟು ಮಾನಸ ಸರೋವರ, ಶಿವನು ಸೃಷ್ಟಿದ ಸರೋವರ. ಹೋಗಲಿ. ಈ ಕೈಲಾಸ ಪರ್ವತ ಎಷ್ಟು ಎತ್ತರದಲ್ಲಿದೆ, ಹೋಗ್ತಾನೇ ಇರ್ತೀವಿ, ಹೋಗ್ತಾನೇ ಇರ್ತೀವಿ, ಕಾಣ್ತಾನೇ ಇರುತ್ತೆ. ಹತ್ತಿರ ಹೋಗ್ಲಿಕ್ಕಾಗಲ್ಲ, ಮುಟ್ಲಿಕ್ಕಾಗಲ್ಲ, ಏರೋದಕ್ಕಾಗಲ್ಲ ಆ ಶಿವಲಿಂಗವನ್ನು, ಆ ಕೈಲಾಸ ಪರ್ವತವನ್ನು. ನೋಡಿದ್ರೆ ಜನ್ಮ ಸಾರ್ಥಕ. ಇದಕ್ಕಿಂತ ಇನ್ನೇನು ಬೇಕು? ಅಂಥ ಹಿಡಿಯಲಾಗದ, ಪೂರ್ಣವಾಗಿ ನೋಡಲಾಗದ, ಪೂರ್ಣವಾಗಿ ಅರಿಯಲಾಗದ ಅಂಥ ಶಿವನ ಸಾನ್ನಿಧ್ಯ ಮಾನಸ ಸರೋವರ. ಅಲ್ಲಿ ಶಿವನನ್ನು ನೋಡಿ ಇಲ್ಲಿ ನೋಡಲಿಕ್ಕಾಗಲ್ವೇ? ಇಲ್ಲೂ ನೋಡ್ಬೋದು, ಎಲ್ಲೆಲ್ಲೂ ನೋಡಬಹುದು. ಯದ್ಭಾವವು ತದ್ಭವತಿ. ನೋಡುವ ಮನಸ್ಸು ಚೆನ್ನಾಗಿರಬೇಕು, ನೋಡುವ ಕಣ್ಣು ತೆರೆದಿರಬೇಕು, ನೋಡುವನ ಹೃದಯ ವಿಶಾಲವಾಗಿರಬೇಕು. ಆಗ ನೀವು ಶಿವನನ್ನು ಕಾಣೋದಕ್ಕೆ ಸಾಧ್ಯ. ನಿಂತಲ್ಲಿ ಶಿವ, ಕುಂತಲ್ಲಿ ಶಿವ, ಎಲ್ಲೆಡೆ ಶಿವ. ನೀವು ಹೇಳಬೇಕಾದ್ದು, ನೀವು ಭಜಿಸಬೇಕಾದ್ದು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆಗ ನೀವು ಹುಟ್ಟಿದ್ದಕ್ಕೆ ಸಾರ್ಥಕವಾಗುತ್ತೆ.